2024ರಂದು ನಿಧನ ಹೊಂದಿದರು. ಆ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆದೀಗ ಇರ್ತಕ್ಕಂಥ ಒಂದು ಶಕ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ನಮ್ಮ ಮಹಾನಾಯಕರಿಗೆ ಈ ಒಂದು ಪತ್ರಿಕೆಯ ಮೂಲಕ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತು ಜನವರಿ 2ನೇ ತಾರೀಕು ಗುಲ್ಬರ್ಗ ಜಿಲ್ಲೆಯಲ್ಲಿ ನಮ್ಮ ಸಮಿತಿ ಪರವಾಗಿ ಅವರಿಗೆ ಶ್ರದ್ಧಾಂಜಲಿ ಮತ್ತು ನುಡಿ ನಮನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಈ ಕಲಬುರಗಿ ಜಿಲ್ಲಾ, ಯಾದಗಿರಿ ಜಿಲ್ಲಾ, ಬೀದರ್ ಜಿಲ್ಲಾ, ಸುತ್ತಮುತ್ತ ರಾಯಚೂರು ಜಿಲ್ಲಾ ಸುತ್ತಮುತ್ತ ಒಂದು ನಮ್ಮ ಕಲ್ಯಾಣ ಕರ್ನಾಟಕದ ಒಂದು 7 ಜಿಲ್ಲೆದ ಕಾರ್ಯಕರ್ತರು ಆಗಮಿಸಿದ್ದಾರೆ. ಅವರು ಎಲ್ಲ ಸೇರಿ ಒಂದು ಶ್ರದ್ಧಾಂಜಲಿ ನುಡಿ ನಮನ ಇಂಥ ನಮ್ಮ ಮಹಾದೇವರ ಮಹಾಶಕ್ತಿಯಾಗಿರ್ತಕ್ಕಂಥ ಮಾಪಣ್ಣಪ್ಪನವರು ನಮ್ಮನ್ನು ಅಗಲಿದ್ದಾರೆ. ಆದರೂ ಅವರು ಹಾಕಿರ್ತಕ್ಕಂಥ ಮಾರ್ಗದರ್ಶನಗಳನ್ನು ಇನ್ನೂ ನಮ್ಮನ್ನು ಬಿಟ್ಟಿಲ್ಲ. ಅವರು ನಮ್ಮ ಜೀವಂತ ಇನ್ನು ನಮ್ಮ ಸಮಾಜದಲ್ಲಿ ಇದ್ದಾರೆ ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಟುಕೊಂಡುಗೆಸಿ ಇಡೀ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮಾದಿಗ ಸಮಾಜದ ಬಾಂಧವರು ಒಗ್ಗೂಡಿಗೆಸಿ ಇವತ್ತು ಅಂಥ ಮಹಾಪುರುಷರ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಮತ್ತು ಅವರು ನಡೆದು ಬಂದಿರತಕ್ಕಂಥ ಮಾರ್ಗದರ್ಶನ ಮಹಾನುಡಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಇಲ್ಲಿ ಇರ್ತಕ್ಕಂಥ ಸುತ್ತ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಮಾದಿಗ ಕುಲ ಬಾಂಧವರು ಮತ್ತು ಸುತ್ತಮುತ್ತ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಯ ನನ್ನ ಸಮಾಜದ ಎಲ್ಲ ಕುಲ ಬಾಂಧವರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದುಗೆಸಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಅವರು ನುಡಿನಮನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿಸಿ ಈ ಒಂದು ಪತ್ರಿಕೆ ಮೂಲಕ ನಮ್ಮ ಸಮಾಜದ ಎಲ್ಲ ನನ್ನ ಮಿತ್ರ ಬಾಂಧವರಿಗೆ, ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ ಕೇಳಿಕೊಳ್ಳುತ್ತೇನೆ. ಮತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಡೆದು ಬಂದಿರತಕ್ಕಂಥ ಹಾದಿ ಅವರು ಹೊಸ ವರ್ಷದ ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಾಲರಾಜ್ ಗುತ್ತೇದಾರ್ ಅವರ ಹುಟ್ಟುಹಬ್ಬವು ಕೂಡ 2ನೇ ತಾರೀಕಿಗೆ ಬಂದಿರ್ತದೆ. 2ನೇ ತಾರೀಕಿಗೆ ಶ್ರೀ ಬಾಲರಾಜ್ ಗುತ್ತೇದಾರ್ ಅವರು ಜಿಲ್ಲಾಧ್ಯಕ್ಷರಾಗಿರೋದರಿಂದ ಅವರ ಹುಟ್ಟುಹಬ್ಬವು ಕೂಡ ಅವತ್ತೇ 2ನೇ ತಾರೀಕಿಗೆ ಬಂದಿರೋದರಿಂದ ಸಸಿ ನೆಡುವ ಮುಖಾಂತರ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಸಸಿ ನೆಡುವ ಮುಖಾಂತರ ಹೊಸ ವರ್ಷದ ಆಚರಣೆ ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರ ಹುಟ್ಟುಹಬ್ಬದ ಜೊತೆಗೆ ಪಕ್ಷದ ಚಟುವಟಿಕೆಗೆ ಚಾಲನೆ ಕೊಡ್ತಾ ಇದ್ದೀವಿ. ಪತ್ರಕರ್ತ ಮಿತ್ರರಲ್ಲಿ ತಾವನ್ನು ಮನವಿ ಮಾಡ್ಕೋತಾ ಇದ್ದೀನಿ, ತಾವು ಕೂಡ ನಮಗೆ ಸಹಕಾರ ಕೊಡಬೇಕು. ನಮ್ಮ ಪಕ್ಷ ಏರಿಳಿತಗಳನ್ನು ಕಂಡಿದೆ ಬಹಳಷ್ಟು. ಇವತ್ತು 2004ರಲ್ಲಿ 13 ಮತಕ್ಷೇತ್ರದಲ್ಲಿ 7 ಸ್ಥಾನಗಳನ್ನು ಗೆದ್ದಿರ್ತಕ್ಕಂಥ ನಮ್ಮ ಪಕ್ಷ, ತದನಂತರ ಅರುಣಾ ಸಿ ಪಾಟೀಲ್ರವ್ರು ಬಂದರು, ಸುಭಾಷ್ ಗುತ್ತೇದಾರ್ ಅವರಾದರು. ಈ ರೀತಿ ಸ್ವಲ್ಪ ನಮ್ಮ ಪಕ್ಷದ ಅಸ್ತಿತ್ವ ಕಡಿಮೆ ಆಗಿದೆ. ಆದ ಕಾರಣ ಇದರಲ್ಲಿ ನಮ್ಮ ರಾಜ್ಯ ಮಟ್ಟದವ್ರನ್ನೂ ಕೂಡ ಕಡೆಗಣಿಸಿನೇ ಆಗಿರ್ಬೋದು, ಅಥವಾ ನಮ್ಮ ಪಕ್ಷದ ಇದರದಿಂದ ಭಾಳಷ್ಟು ಜನ ಬರೋದು ಹೋಗೋದು ಮಾಡ್ಯಾರ. ಭಾಳಷ್ಟು ಜನ ಅಲ್ಲಿ ಬೇರೆ ಪಕ್ಷದಲ್ಲಿ ಕಾಂಗ್ರೆಸ್ ಅಥವಾ BJPಯಲ್ಲಿ ಟಿಕೆಟ್ ಸಿಗಲಿಕ್ಕಿಲ್ಲ, ನಮ್ಮಲ್ಲಿ ಬರೋದು ಟಿಕೆಟ್ ತೊಗೊಂಬೋದು, ಸೋಲ್ಬೋದು ಅಥವಾ ಗೆದಿಬೋದು, ಮತ್ತು ಪಕ್ಷ ಬಿಟ್ಟು ಹೊರಗೆ ಹೋಗ್ಬೋದು. ಇದೊಂದು ನಮ್ಮದು ಏನಾಗ್ಯದ ಅಂದ್ರೆ ಇದೊಂದು ಮಷಿನರಿ ಫ್ಯಾಕ್ಟ್ರಿ ಆದಂಗೆ ಆಗ್ಯದ ನಮ್ಮ ಪಕ್ಷದ ಕಚೇರಿ. ಇವತ್ತು ನಮ್ಮ ರಾಜ್ಯದ ಪಕ್ಷದಲ್ಲಿ ಭಾಳಷ್ಟು ಜನ ಹೊರಗಿನವ್ರು ಬರೋದು. ಉದಾಹರಣೆಗಾಗಿ ಗುಲ್ಬರ್ಗದಲ್ಲಿ ಹೇಳಬೇಕಾಗಿತ್ತಂದ್ರೆ ಅರುಣಾ ಸಿ ಪಾಟೀಲ್ರವರಿಗೆ ಇವತ್ತು ಟಿಕೆಟ್ ತಪ್ಪಿತು. ಚಂದ್ರಶೇಖರ್ ಪಾಟೀಲ್ ಅವ್ರ ನಿಧನ ನಂತರ ಅರುಣಾ ಸಿ ಪಾಟೀಲ್ರವರಿಗೆ ಟಿಕೆಟ್ ಕೈ ತಪ್ಪಿದ ನಂತರ ನಮ್ಮ ಜಾತ್ಯತೀತ ಜನತಾದಳದವ್ರು ಅವ್ರಿಗೆ ಕೈ ಹಿಡಿದು ಇವತ್ತು ಬೈ ಎಲೆಕ್ಷನ್ದಲ್ಲಿ ಚುನಾವಣೆ ಮಾಡಿ ಅವ್ರಿಗೆ ಗೆಲ್ಲಿಸ್ಕೊಟ್ಟೆವು. ಆದ ನಂತರ ತದನಂತರ ಅಪ್ಪಗೌಡರು ನಮ್ಮ ಪಕ್ಷ ಬಿಟ್ಟು ಬೇರೆ ಮತ್ತು BJPಗೆ ಹೋಗಿ ನಿಂತರು. ನಮೋಶಿಯವರು ಬಂದರು, ಸುಶೀಲ್ ನಮೋಶಿಯವರು ಬಂದರು, ನಮ್ಮ ಪಕ್ಷದಲ್ಲಿ ನಿಂತರು, ಸೋತರು, ಅವ್ರನ್ನೂ ಬಿಟ್ಟು ಹೋದರು. ಮಾಜಿ ಸಚಿವರಾದ ರೇವು ನಾಯಕರು ಬಂದರು, ಗ್ರಾಮಾಂತರ ಮತಕ್ಷೇತ್ರಕ್ಕೆ ಅವ್ರು ನಿಂತರು, ಸೋತರು, ಅವ್ರ ಪಕ್ಷ ಬಿಟ್ಟು ಹೋದರು. ಈ ರೀತಿ ಹಲವಾರು ನಂಬಲ್ಲಿ ಎಲ್ಲ ಭಾಳಷ್ಟು ಇದು ಆಗ್ಯಾವ. ನಂಬಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರ ಬಗ್ಗೆ ಬಹಳಷ್ಟು ಗೌರವಪೂರ್ವಕವಾಗಿ ಇವತ್ತು ನಮ್ಮ ಶ್ಯಾಮರಾವ್ ಸುರನ್ ಇರ್ಬೋದು, ಬಸವರಾಜ್ ತಡ್ಕಲ್ ಇರ್ಬೋದು, ಸುಮಾರು 50 ವರ್ಷ